ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗಸುರೇಶ್. ಪರ್ಫೆಕ್ಟಾಗಿ ಕಡಲೆ ಬೀಜದ ಒಬ್ಬಟ್ಟು ಯಾವ ರೀತಿ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ತಡ ಮಾಡಿದೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ದೊಡ್ಡ ಕಪ್ಪಲ್ಲಿ 2 ಕಪ್ ಅಷ್ಟು ಕಡಲೆ ಬೀಜನ ಈ ರೀತಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಒತ್ತು ನೋಡಿದ್ರೆ ಚಿಪ್ಪೆ ಈ ಕಡೆ ಬರಬೇಕು, ಆ ಥರ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ಕಡಲೆ ಬೀಜದಲ್ಲಿ ಅರ್ಧ ಕೊಬ್ಬರಿ ತಗೊಂಡಿದ್ದೀನಿ. 2 ಸೇಮ್ ಕ್ವಾಂಟಿಟಿ ಇದ್ರೂ ಪರವಾಗಿಲ್ಲ, ನಾನು ಅರ್ಧ ತಗೊಂಡಿದ್ದೀನಿ. ನೆಕ್ಸ್ಟು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ, ಏಲಕ್ಕಿ ಮತ್ತು ಚಿರೋಟಿ ರವೆ ಮತ್ತು ಮೈದಾ, ಆಯಿಲು ಒಂದು ಸ್ವಲ್ಪ ಇದು ಸಾಲ್ಟ್ ಬೇಕಾಗುತ್ತೆ ಅಷ್ಟೇ. ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಇದರಲ್ಲಿ ಬೆಲ್ಲ ಅನ್ನೋದು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಕಡಲೆ ಬೀಜ ಕೊಬ್ಬರಿ ಎಲ್ಲನೂ ತಗೊಂಡಿದ್ದೀವಲ್ಲ, ಅದರಲ್ಲಿ ಮುಕ್ಕಾಲಷ್ಟು ಬೆಲ್ಲ ಅನ್ನೋದು ತಗೋಬೇಕಾಗುತ್ತೆ. ನಾನಿವಾಗ ಕಡಲೆ ಬೀಜ 2 ಕಪ್ಪಷ್ಟು ತಗೊಂಡಿದ್ದೀನಿ. 1.5 ಕಪ್ಪಷ್ಟು ಕೊಬ್ಬರಿ ತಗೊಂಡಿದ್ದೀನಲ್ಲ, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಇದನ್ನು ಬೆಲ್ಲ ಅನ್ನೋದು ತಗೊಂಡಿದ್ದೀನಿ. ಈಗ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಕೊಬ್ಬರಿಯಲ್ಲೇ ಏಲಕ್ಕಿನೂ ಹಾಕೊಂಡ್ಬಿಟ್ಟು ಈ ಥರ ಗ್ರೈಂಡ್ ಮಾಡಿದ್ದೀನಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಇದಾದ ನಂತರ ಕಡಲೆ ಬೀಜನೂ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಚಿಪ್ಪೆ ತೆಗಿತಾ ಇರ್ತಾರೆ, ಚಿಪ್ಪೆಯಲ್ಲೇ ಪ್ರೋಟೀನ್ ಇರುತ್ತೆ, ಚಿಪ್ಪೆ ತೆಗಿಯೋದಕ್ಕೆ ಹೋಗ್ಬೇಡಿ, ಅದೇ ಥರನೇ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಡಲೆ ಬೀಜದ ಪುಡಿ ಮತ್ತು ಕೊಬ್ಬರಿ ಪುಡಿನೂ ರೆಡಿ ಮಾಡಿ ಇಟ್ಕೊಂಡು ಇವೆಲ್ಲನೂ 2 ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಡೋಣ. ನೋಡಿ, ಈ ಥರ ಕೊಬ್ಬರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲೇ ಈಗ ಕಡಲೆ ಬೀಜದ ಪುಡಿನೂ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಏಲಕ್ಕಿನೂ ಹಾಕಿದ್ದೀವಿ ಮತ್ತು ಕೊಬ್ಬರಿ ಕಡಲೆ ಬೀಜನೂ ಎಲ್ಲನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಸೈಡ್ಗೆ ಇಟ್ಕೊಂಡು ನೋಡಿ, 2 ಕಪ್ ಅಷ್ಟು ಮೈದಾ, 1/2 ಕಪ್ ಅಷ್ಟು ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು ಮತ್ತು 2 ಸ್ಪೂನ್ ಅಷ್ಟು ಇದು ಆಯಿಲನ್ನು ಹಾಕೊಂಡ್ಬಿಟ್ಟು ನಾವು ಹೋಳಿಗೆಗೆ ಏನಾದರೂ ಹಸಿಟ್ಟು ಕಲಸಿಟ್ಕೊತೀವೋ ಅದೇ ಥರನೇ ಇದನ್ನು ಹಸಿಟ್ಟು ಕಲಸಿ ಸೈಡ್ಗೆ ಎತ್ತಿಡೋಣ. ಅರಿಶಿನ ಹಾಕೊಳ್ಳೋಂಗಿದ್ರೆ ಹಾಕೋಬೋದು, ಕಡಲೆ ಬೀಜದ ಹೋಳಿಗೆ ಅಲ್ಲ, ಅದಕ್ಕೋಸ್ಕರ ನಾನೇನು ಹಾಕ್ತಾ ಇಲ್ಲ. ಯಾರಿಗಾದರೂ ಕಲರ್ ಬೇಕು ಅಂತಂದರೆ ಒಂದು 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೇಡಿ. ನಾನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈ ಥರ ಹಸಿಟ್ಟನ್ನು ಕಲಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಕಲಸೋದೆಲ್ಲ ಆದ ನಂತರ 1 ಸ್ಪೂನ್ ಅಷ್ಟು ಆಯಿಲನ್ನು ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20-25 ನಿಮಿಷ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಒಂದು 1/2 ಅವರ್ ನೆಂದರೆ ಸರಿ ಹೋಗುತ್ತೆ. ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಈಗ ಪಾಕ ಇಟ್ಟಿದ್ವಲ್ಲ ಕಾಯೋದಕ್ಕೆ, ಅದನ್ನು ನೋಡೋಣ ಎಲ್ಲಿವರೆಗೂ ಬಂದೈತೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಕ್ಲೋಸ್ ಮಾಡಿ ಎತ್ತಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಪಾಕನೂ ರೆಡಿ ಆಗ್ತಾ ಐತೆ. ಸ್ವಲ್ಪ ಮುಟ್ಟಿ ನೋಡಿದ್ರೆ ಅಂಟು ಬರಬೇಕು, ಅಲ್ಲಿವರೆಗೂ ಕಾಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಗಟ್ಟಿ ಪಾಕ ಬಂದರೆ ಹೋಳಿಗೆ ಅನ್ನೋದು ಗಟ್ಟಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಂಟು ಬರೋವರೆಗೂ ಕಾಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಪಾಕನ ಫಿಲ್ಟರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ನುಸಿ ಮಣ್ಣಿರುತ್ತಲ್ಲ ಬೆಲ್ಲದಲ್ಲಿ. ಸೊ ಅದಕ್ಕೋಸ್ಕರ ಈಗ ಆ ಪಾತ್ರೆನ ಕ್ಲೀನ್ ಮಾಡಿಬಿಟ್ಟು ಅದೇ ಪಾತ್ರೆಯಲ್ಲಿ ಇನ್ನೊಂದ್ಸಲ ಫಿಲ್ಟರ್ ಮಾಡಿ ಏನಾದರೂ ಇಟ್ಕೊಂಡಿದ್ವೋ ಪಾಕನ ಅದನ್ನು ಸೇರಿಸ್ಬಿಟ್ಟು 1-2 ಕುದಿ ಬಂದ ನಂತರ ಈಗ ಕಡಲೆ ಬೀಜದ ಪುಡಿ ಮತ್ತು ಕೊಬ್ಬರಿ ಪುಡಿ ಏನಾದರೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಬೆಲ್ಲ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಕಡಲೆ ಬೀಜ ಮತ್ತು ಕೊಬ್ಬರಿ ಏನಾದರೂ ತಗೊಂಡಿದ್ದೀವೋ ಅದರಲ್ಲಿ 1/4 ಭಾಗ ಅಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಸ್ವೀಟ್ನೆಸ್ ಅನ್ನೋದು ಸರಿ ಹೋಗುತ್ತೆ. ಮತ್ತು ಜಾಸ್ತಿ ಹಾಕೊಂಡ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ, ಮತ್ತು ಕಮ್ಮಿ ಹಾಕೊಂಡ್ರೆ ಸ್ವೀಟ್ ಜಾಸ್ತಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮುಕ್ಕಾಲಷ್ಟು ಹಾಕ್ಕೊಂಡ್ರೆ ಬೆಲ್ಲ ಸರಿ ಹೋಗುತ್ತೆ, ಪರ್ಫೆಕ್ಟಾಗಿ ಸ್ವೀಟ್ನೆಸ್ ಅನ್ನೋದು ಸರಿ ಹೋಗುತ್ತೆ. ಈಗ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದು ಮಿಕ್ಸ್ ಮಾಡೋಕ್ಕೆ ತಳ ಹತ್ತುತ್ತೆ. ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡೋದು ಮತ್ತು ಕೈ ಬಿಡೋದಕ್ಕೆ ಮಾತ್ರ ಹೋಗಬೇಡಿ. ಇದು ಪರ್ಫೆಕ್ಟ್ ಹೂರ್ಣ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ಥರ ಒಂದು 10-15 ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಹೂರ್ಣ ಕನ್ಸಿಸ್ಟೆನ್ಸಿ ಬರುತ್ತೆ. ಪಾತ್ರೆ ಬಿಡ್ತಾ ಇರ್ತೈತೆ ನೋಡಿ, ಆಗ್ಲೇ ಈಗ ನೋಡಿ ಕಾಣಿಸ್ತಾ ಇತ್ತಲ್ವಾ, ಈ ಥರ ಪಾತ್ರೆ ಬಿಡ್ತೈತಿ. ಹಂಗೂ ಗೊತ್ತಾಗಲಿಲ್ಲ ಅಂತಂದರೆ ಕೈ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿದ್ರೆ ಉಂಡೆ ಬರಬೇಕು, ಕೈಗೆ ಅಂಟಬಾರ್ದು ಹೂರ್ಣ. ಈ ಥರ ಬಂದರೆ ಪರ್ಫೆಕ್ಟಾಗಿ ಹೂರ್ಣ ಅನ್ನೋದು ರೆಡಿ ಆಯಿತು ಅಂತ. ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು 20 ಮಿನಿಟ್ಸ್ ಸೈಡ್ಗೆ ಎತ್ತಿಡೋಣ, ಯಾಕಂದರೆ ಅದು ಆರಬೇಕಲ್ಲ. ಸೊ ಅದಕ್ಕೋಸ್ಕರ ಆರಿದ ನಂತರ ಈ ಥರ ಉಂಡೆ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೋಡಿ, ಹೋಳಿಗೆ ಯಾವ ಸೈಜ್ ಬೇಕು, ಚಿಕ್ಕ ಸೈಜ್ ಬೇಕಂದರೆ ಸ್ವಲ್ಪ ಕಮ್ಮಿ ತಗೊಳ್ಳಿ, ದೊಡ್ಡ ಸೈಜ್ ಬೇಕಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಹೂರಣ. ನಾನು ಮೀಡಿಯಮ್ ಸೈಜಲ್ಲೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಈ ಸೈಜ್ ಆದರೆ ಸರಿ ಹೋಗುತ್ತೆ. ಎಲ್ಲನೂ ಈ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹೂರಣನ ನೆಕ್ಸ್ಟು ಹೋಳಿಗೆಗೆ ಏನಾದರೂ ಹಸಿಟ್ಟು ಕಲಸಿಟ್ಕೊಂಡಿದ್ದು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಹೂರಣ ಎಷ್ಟಾದರೂ ತಗೊಂಡಿದ್ದೀವೋ ಅಷ್ಟನ್ನು ಈ ಹಸಿಟ್ಟನ್ನು ತಗೊಂಡ್ರೆ ಪರ್ಫೆಕ್ಟಾಗಿ ಹೋಳಿಗೆ
ಹೋಳಿಗೆ ಅನ್ನೋದು ಬರುತ್ತೆ. ನೋಡಿ ಈ ಥರ. ಈಗ ಇದನ್ನ ಒಂದ್ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಮಧ್ಯದಲ್ಲಿ ಹೂರಣ ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ವಾ ಅದನ್ನ ಈ ಥರ ಕವರ್ ಮಾಡಿ ಇದನ್ನು ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಕೈಗೆ ತುಪ್ಪ ಇಲ್ಲಾಂದರೆ ಆಯಿಲ್ ಹಚ್ಕೊಡಿ. ನೋಡಿ ಇದನ್ನು ಉಂಡೆ ಮಾಡಿ ಈ ಥರ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ರೋಟಿ ಪ್ರೆಷರ್ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಒಂದು ಆಯಿಲ್ ಶೀಟಿಗೆ ಆಯಿಲ್ ಅನ್ನೋದು ಹಚ್ಬಿಟ್ಟು ಈಗ ಹೋಳಿಗೆ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ರೋಟಿ ಪ್ರೆಷರ್ ಇಲ್ಲ ಅಂತಂದರೆ ಆಯಿಲ್ ಶೀಟ್ಗೆ ಆಯಿಲ್ ಹಚ್ಬಿಟ್ಟು ಹೋಳಿಗೆ ತೊಡ್ತೀವಲ್ಲ ಆ ಥರ ತೊಟ್ಕೊಳ್ಳಿ. ನೋಡಿ ಈ ಥರ ನಾನು ರೋಟಿ ಪ್ರೆಷರ್ ಐತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ದಪ್ಪನೂ ಮಾಡೋದಕ್ಕೆ ಹೋಗ್ಬೇಡಿ. ತೆಳ್ಳಗೆ ಮಾಮೂಲಾಗಿ ನಾವು ಬೇಳೆ ಒಬ್ಬಟ್ಟು ಯಾವ ರೀತಿ ಆದರೆ ಮಾಡ್ಕೊತೀವೋ ಆ ಥರ ಮಾಡ್ಕೊಳ್ಳಿ ಇದನ್ನು. ನೋಡಿ ಈಗ ಇದು ರೆಡಿ ಆಯಿತು. ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಸುಟ್ಕೊಂಡ್ರೆ ತುಂಬ ರುಚಿಕರವಾದ ಕಡಲೆಬೀಜದ ಹೋಳಿಗೆ ಅನ್ನೋದು ರೆಡಿ ಆಯಿತು. ನೋಡಿ ಬ್ಲಡ್ ಕಮ್ಮಿ ಇರೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಬರೀ ಕಡಲೆಬೀಜ ತಿನ್ನೋದಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ವಾರಕ್ಕೆ 1-2 ಸಲ ಇದನ್ನು ಮಾಡಿಕೊಟ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಪ್ರೋಟೀನ್ ಇರುತ್ತೆ, ಐರನ್ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರೆಗ್ನೆಂಟ್ಸ್ ಲೇಡೀಸ್ಗೂ ತುಂಬಾ ಯೂಸ್ ಆಗುತ್ತೆ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.